Yeah.
श्री ब्रह्मरुद्र प्रभृतिसुरनरद्वीषचक्रात्मकस्य विष्णोर्व्यस्तात् समस्तात् सकलगुणनिधिः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्तयतोन्मयादितरतश्चार्थेष्वभिज्ञस्वराट् देवे ब्रह्महृदाययादिकवये मुख्यं धियं सूरयः तेजो वारिमृदां यथा विनिमयो यत्र त्रिसर्गो पुरुषः धाम्ना स्वेन सदा निरस्तकुहकम् सत्यं परं धीमहि आचार्यं पवनोस्माकम् आचार्यामीश भारती देवो नारायणश्रीकः देवी मङ्गलदेवता यत्त्वानुभावमखिलश्रुतिसारमेकम् अध्यात्मदीपमतितीर्षतां तमोऽन्धम् संसारिणां करुणयानपुराणगुह्यं तं व्याससूनुपयामि गुरुं मुनीनाम् श्रुतिक्षीराब्धिमामत्स्याधिमन्दरमभीभृता प्राप्ता न्यायसुधायेन जयीन्द्रमहं भजे अञ्जनासूर्सान्निध्याद्विजयेन विराजितम् अजितप्रीतिजनकं भजेऽहं विजयध्वजम् समुद्धारतमस्तोमं सम्मार्गं सम्प्रकर्ष्य च सदा विष्णुपदासक्तं देवे ब्रह्मण्यभास्करम् श्रीगोपिकापतिनिवेदितशक्तिशाकमुख्योर्भोजनविदूषणतत्पराणां सन्दर्शितोर्निजगुप्सिलतान्तर्शाकश्रीपादराय गुरवे गुरवश्रुभाय व्यासराजेन्दुमाशासे चन्द्रिकायच्च सम्मत दुर्वादिघोराद्विग्रहाव्यारक्षितं भुवनत्रयम् तपो विद्या विरक्त्यादि सद्गुणौघाकरालहं वादिराजगुरुं वन्दे हयग्रीवदयात्रयान् श्रीमतो राघवेन्द्रस्य नमामि परमङ्गले कामिकाशेषकल्याणकर्णाकल्पपादतो तपत्वाध्याय शुश्रूषा कृष्णपूजारतं मुनिम् विश्वेशविष्टदं वन्दे परिव्राट्चक्रवर्तिनम् ಬ್ರಹ್ಮಣ್ಯ ತೀರ್ಥರು 5 ವರ್ಷದ ಮಗುವಿಗೆ ಉಪನಯನ ಮಾಡಿಸಿ ಆಶ್ರಮ ಕೊಟ್ಟುಬಿಟ್ರು ಅಂತ ನಾವು ಇತಿಹಾಸದಲ್ಲಿ ಕೇಳಿದ್ದೇವೆ. ಅವರಿಗೆ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ನಾಮಕರಣ ಮಾಡಿದ್ದಾರೆ. ಅವರ ಗುರುಗಳು ಸ್ವರ್ಣವರ್ಣ ತೀರ್ಥರು. ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಬ್ರಹ್ಮಣ ತೀರ್ಥರು ಇದು ಮಾಡಿ ಅಲ್ಲಿ ಕೊಟ್ಟು ಕಳಿಸ್ಬಿಟ್ರು ಈ ಮಗುವನ್ನ. ಬ್ರಹ್ಮಣ ತೀರ್ಥರು ಚಿಕ್ಕಮ್ಮನ ಮಗ ಅಂತ ನಾಮಕರಣ ಮಾಡಿದ್ರು ಸ್ವರ್ಣವರ್ಣ ತೀರ್ಥರು. ಪ್ರಚಂಡ ಪಾಂಡಿತ್ಯವನ್ನ ಹೊಂದಿದ್ದಾರೆ. ನಮ್ಮಂಥವರು ಅವ್ರನ್ನ ಶ್ರೀಕಾಂತರಾಯರು ಪಂಡಿತರು ಜ್ಞಾನಿಗಳು ಹೇಳಿದ್ರೆ ನನ್ನನ್ನು ನಾವು ಹೊರದ್ರೆ ಅವ್ರು ಇನ್ಸಲ್ಟ್ ಮಾಡುವಾಗ
ಎಲ್ಲರನ್ನ ಗೆದ್ದು ಬಿಡ್ತಾರೆ, ಎಲ್ಲ ವಾದಿಗಳನ್ನು. 15ನೇ ವಯಸ್ಸವರಿಗೆ ದರ್ಭಾಂಗ ರಾಜ ಇದ್ದ, ಅವರ ಹೆಸರು ಗೊತ್ತಿಲ್ಲ. ಆನೆ ಮೇಲೆ, ಪಟ್ಟದ ಆನೆ ತಂದು ಏನಿತ್ತು ಅದರ ಮೇಲೆ ಮೆರವಣಿಗೆಯಲ್ಲಿ ಮನೆಗೆ ಹೋಗ್ಬೇಕಂತ ಕಳಿಸ್ತಿದ್ದ. ಕಾರಣ, 1 ತಿಂಗಳು ವಾಕ್ಯಾರ್ಥ ಮಾಡಿದ್ರೆ ಅವನ ಬಾಯಿಗೆ ಯಾರು ನಿಲ್ಲಿಕ್ಕೆ ಆಗಲಿಲ್ಲ. ಆ ದಿನ ಕಾಲದ ಸುಮಾರು 650 ವರ್ಷದ ಹಿಂದೆ ಪಂಡಿತರುಗಳು ಹೇಗಿರಬೇಡ, ಅವರೆಲ್ಲ ಅಂದರು, ನೀನು ತಪ್ಪು ಹೇಳ್ತಾ ಇದ್ದೀವಿ ಗೊತ್ತು, ಖಂಡನೆ ಮಾಡೋ ಚೈತನ್ಯ ನಮಗಿಲ್ಲ. ಹಾಗೆ ಏನು ಸರಸ್ವತಿ ಕುಣಿತಾ ಇದ್ದಾಳಪ್ಪ, ನೀನೇ ನಿನ್ನ ಖಂಡನೆ ಮಾಡ್ಕೊ ಅಂದರೆ ಹಾಗೆ ಅವನೇ ಎಲ್ಲ ಖಂಡನೆ ಮಾಡಿದ್ರೆ ಬಹಳ ಆನಂದ ಪಟ್ಟ ರಾಜ ಮೆರವಣಿಗೆಯಲ್ಲಿ ರತ್ನಾಭಿಷೇಕ ಮಾಡಿ ಮನೆಗೆ ಕೊಟ್ಟು ಕಳಿಸ್ತಾರೆ. ಇವ್ರು ಮನೆಗೆ ಬರಬೇಕಾದ್ರೆ ಅಲ್ಲಿ ಅವರ ಅಜ್ಜ ದೊಡ್ಡ ಮಗನ ಮನೆಗಿದ್ದ, ಇವನು 2ನೇ ಮಗನ ಮಗ ಶಂಕರ ಮಿಶ್ರ ಅಂತ ಇವನ ಅಜ್ಜ. ಮಧ್ಯಾಹ್ನದ ಅನ್ನೀಗ ಮುಗಿಸಿ ಹೊರಗೆ ನೋಡಿದ, ಆನೆ ಮುಂದೆ ಹೊರಟೋಗಿತ್ತು. ಇವನು ಮನೆ ದಾಟಿ ಇತ್ತು, ಚಿಕ್ಕ ಮಗನ ಕಸ ಇತ್ತು. ಗೋವು ಅಂತ ನಾನು ಇನ್ನು ಬರೋದು ನೋಡಿ ಸಂಭ್ರಮದಿಂದ ನೋಡಬೇಕು ಅಂದ್ರೆ ಮುಂದೆ ಹೊರಟೋದಲ್ಲ ಅಂತ ತಿರುಗಿ ನೋಡಿದ. ಭಯ ಆಯಿತು. ಅಜ್ಜ ಚಂಡ ಪಂಡಿತ ಅವನು ಮೊಮ್ಮಗ ಇರೋನು. ಇಳಿದು ಬಂದು ನಮಸ್ಕಾರ ಮಾಡಿ, ತಪ್ಪಾಯಿತು ಅಜ್ಜ, ನಿನ್ನ ನೋಡದೆ ಹೊರಟೋದೆ, ನನ್ನನ್ನು ಗೋವು ಅಂತ ಕರೆದಿ ನೀನು. ಓದ್ವ ಎಲ್ಲಿರುತ್ತೋ ಅದನ್ನು ಗೋವು ಕರೀತಾರೆ. ಮನುಷ್ಯತ್ವ ಇದ್ರೂ ಇಲ್ಲದೆ ಇದ್ದು ಕಡೆ ಇರ್ಬೇಕಲ್ಲ ಮನುಷ್ಯ ಅಂತ ಕಲಿಲಿಕ್ಕೆ. ಹಾಗೆ ನನ್ನ ಗೋವು ಕರಲ್ಲ, ಕಿಂಗವಿ ಗೋತ್ಸವ ಮೃತಾಗವಿ ಗೋತ್ಸವ. ಗೋತ್ಸವು ಗೋವಿನಲ್ಲೇ ಇದ್ದು ಬೇರೆ ಕಡೆಯೂ ಇದ್ದು, ನನ್ನನ್ನ ಗೋವು ಮಾಡಬೇಕು ಅಂತ ಹೇಳಿ ಗೋ ಭಿನ್ನವಾದದ್ರಲ್ಲೂ ಗೋತ್ವ ಇದೆ ಅಂದರೆ ಹೇಳ್ಬೋದಾ? ಗೋವಿನಲ್ಲೇ ಗೋತ್ವ ಇದ್ದರೆ ಅದು ನಿಮ್ಮ ಮಾತು ರುಚಿಯಾಗಿ ಬರುತ್ತದೆ. ಗೋ ಭಿನ್ನವಾದದ್ರಲ್ಲೂ ಗೋತ್ವ ಇದ್ದರೆ ಭವತ್ತು ಭವತ್ಕವಿ ಸಂಪ್ರತಿ ಗೋತ್ವ ಅಂತ ಪಕ್ಷಕರ ಮಿಶ್ರಣ ಮಾತು. ಗೋತ್ವ ನಿಮಗೆ ಬಂದು ಅಲ್ವಾ, ನನ್ನನ್ನು ಪಶುವತ್ತು ಮಾಡಿ ಅಜ್ಜ ನೀನು ಆಗ ಬುದ್ಧಿ ಅಂತ ಹುಡುಗ ಗದರಿ ಹೀಗೆಲ್ಲ ಮಾತಾಡಬಾರ್ದಪ್ಪ. ದೇವರು ಒಂದು ವಿಲಕ್ಷಣವಾದ ಜ್ಞಾನ ಕೊಟ್ಟ ಮಾತ್ರಕ್ಕೆ ಅಜ್ಜನತ್ರ ಹೀಗೆ ಮಾತಾಡ್ತಾರೇನೋ, ಮಾತಾಡಬಾರದು ಅಂತೇಳಿ ಬುದ್ಧಿವಾದ ಹೇಳಿದ ಅಂತ ಪಕ್ಷಧರ ಮಿಶ್ರಣ ಕೆಂಪು ಕಾಲದಲ್ಲಿ ಬರುತ್ತೆ. ಅವನಿಗೆ ಇವತ್ತು 70 ವರ್ಷ. ದೊಡ್ಡ ಗುರುಕುಲ ಇಟ್ಕೊಂಡಿದ್ದ. ಈ ಚಿಂತಾಮಣಿಕಾರ ಅಂತ ಮಣಿಕಾರ ಚಿಂತಾಮಣಿಕಾರ ಅಂತ ಇಟ್ಟಿದ್ದಾರೆ. ಗಂಗೇಶನ ಉಪಾಧ್ಯಾಯ, ಇನ್ನೊಬ್ಬ ರಘುನಾಥ ಶಿರೋಮಣಿ ಅಂತ ಅವರ ಶಿಷ್ಯ. ಇವರು ಪಕ್ಷಧರ ಮಿಶ್ರನ ಶಿಷ್ಯ. ಅವನು ಇಲ್ಲಿ ಓದಲಿಕ್ಕೆ ಬಂದಿದ್ದ. ಅವನು ಒಂದು ಕಣ್ಣಿತ್ತು. ರ್ಯಾಗಿಂಗ್ ಮಾಡೋದೆಲ್ಲ ತಾಗಿ ಜಾಸ್ತಿ ಹುಚ್ಚುಚ್ಚಾಗಿದೆ. ಆಗ ಸ್ವಲ್ಪ ಕೀಟಲೆ ಮಾಡೋ ಸ್ವಭಾವವಾಗಿ ಆಖಂಡ ಸಹಸ್ರಾಕ್ಷ ವಿರೂಪಾಕ್ಷ ತ್ರಿಲೋಚನ ವಯಂ ವಿಲೋಚನ ಸರ್ವೇ ಭವಾನಿ ಏಕಲೋಚನ. ಇಂದ್ರದೇವರಿಗೆ 1000 ಕಣ್ಣು, ಮುಕ್ಕಣ್ಣನಿಗೆ 3, ನಮ್ಮ ಜನ 2 ಕಣ್ಣು. ನೀ ಎಲ್ಲಿಂದ ಬಂದು ಒಕ್ಕಣ್ಣ ಶುಕ್ರಾಚಾರ್ಯದಿಂದ ಅವನು ಒಂದೇ ಕಂಡಿತ್ತು, ಅಖಂಡ ಪಂಡಿತ. ಈಗಂತಾಗ ಈ ಕೂಡಲೇ ಇವನು ಉತ್ತರ ನೋಡಿ, ಆಖಂಡದ ಸಹಸ್ರಾಕ್ಷ ವಿರೂಪಾಕ್ಷ ತ್ರಿಲೋಚನ ಯೂಯಂ ವಿಲೋಚನ ಸರ್ವೇ ವಯಂ ನ್ಯಾಯೈಕಲೋಚನ. 1000 ಕಣ್ಣು, ಮುಕ್ಕಣ್ಣ, ನಿಮ್ಗೆಲ್ಲಿದೆ ಕಣ್ಣು? ಇದ್ರೂ ಪ್ರಯೋಜನ ಇಲ್ಲ. ನಾವು ನ್ಯಾಯಶಾಸ್ತ್ರವೇ ನಮ್ಮ ಕಣ್ಣು ಅಂದಾಗ ಪಕ್ಷಧರ ಮಿತ್ರ ಒಳಗೆ ಬಿಡೋದು ಯಾವುದೋ ಪ್ರಚಂಡವಾಗಿ ಅಂತ ಹೇಳಿ ಅವನ ಗುರುಕ ಖ್ಯಾತಿ ವ್ಯಕ್ತ ಮಹಾಪಂಡಿತ 70 ವರ್ಷ ಇದ್ದಾಗ ವ್ಯಾಸರಾಜರು ಇಲ್ಲಿ ಬಂದಿದ್ದಾರೆ ವಾಕ್ಯಾರ್ಥಕ್ಕೆ ಅಂತ. ಸುಧಾಮಂಗಳ ಮುಗಿಸ್ಕೊಂಡು ಎಷ್ಟು ಟೀನೇಜ್ ದಾಟಿದ್ದಾರೆ ಅಂತ ಗೊತ್ತಾಗತ್ತೆ. ವಾಕ್ಯಾರ್ಥಕ್ಕೆ ಬಂದಿದ್ದಾರೆ. ಒಂದು ಬಹಳ ದೂರ ದೇಶದ ದಕ್ಷಿಣ ದೇಶದಿಂದ ಒಬ್ಬ ಯತಿ, ಬಾಲ ಯತಿ ಬಂದಿದ್ದಾರೆ. ಕೂಡಲೇ ಯತಿ ಹತ್ಯೆ ಬರ್ತಪ್ಪ, ಅವರು ಸೋಸೋಗ್ತಾರೆ, ನಮ್ಗೆ ಕಷ್ಟ, ನಮ್ಗೆ ಯಾಕೆ ಪಾಪ, ಅವರು ಏನು ವಾಕ್ಯಾರ್ಥ ಮಾಡ್ತಾರೆ. ಗುರುಕುಲದಿಂದ ಒಂದು 100 ಬರಹ ಕೊಟ್ಟು ವಾಕ್ಯ ಮಾಡಿ ಕೊಟ್ಟು ಕಳಿಸ್ಬಿಡಿ ಅವ್ರನ್ನ ಅಂದಾಗ ವ್ಯಾಸರಾಜರಿಗೆ ಯೋಧೇವ್ರೆ
ದರ್ಶನವೂ ಮಾಡದೆ ಕುತ್ಕೊಂಡ್ಬಿಟ್ಟಲ್ಲ ಇವನು ಅಂದ್ಕೊಂಡು ರಾಜನ ಹತ್ರ ಹೋದ್ರು, ದರ್ಭಾಗ ರಾಜನ ಹತ್ರ. ಅವನಿಗೆ ಸಂತಾನವೇ ಇಲ್ಲ, ಹೆಣ್ಣು ಸಂತಾನವಿಲ್ಲ, ಗಂಡು ಸಂತಾನವಿಲ್ಲ. ದೇವತೋಡೆ ಅವರು ಕಂಡು ಕೂಡಲೇ ಸಂತಾನ ಇಲ್ಲ, ನೀವು ಅನುಗ್ರಹ ಮಾಡಬೇಕು, ಸಾಮಾನ್ಯರೆಲ್ಲ ಕನಸಂತೆ ಕೂಡಲೇ ಆಯ್ತು ಆಗತ್ತೆ. ವ್ಯಾಪಾರ ಮಠದಲ್ಲಿದೆ ಸರ್ಕಾರ ಗೋಪಾಲಕೃಷ್ಣ, ಇವತ್ತು ನೋಡ್ತೀವಲ್ಲಿ. ಅವರು ಕಾಲಿಟ್ಟ ದಿನದಿಂದಲೇ 10 ತಿಂಗಳಿಗೆ ಒಂದು ಮಗು, ಗಂಡು ಮಗು ಬಿಟ್ಬಿಟ್ರು. ರಾಜನಿಗೆ ಹೇಗೆ ಅನಿಸಿದ್ ಬೇಡ, ಎಷ್ಟು ಸಂತೋಷ ಪಟ್ಟದು ಬೇಡ. ನಿಮ್ಗೆ ಏನ್ ಸೇವೆ ಮಾಡಿದ್ರು ನೋಡಿ, ಏನೂ ಇಲ್ಲಪ್ಪ, ನನ್ನ ಕುಲಗುರು ಸ್ವೀಕಾರ ಮಾಡಿ ಕುಲ ದೈವಾದಿ ಕುಲಗುರು ಅಂತ. ಹೌದು, ಏನೋ ಉದ್ದೇಶ ಇರುತ್ತೆ, ಹೀಗ್ಯಾಕೆ ಅಪೇಕ್ಷೆ ಪಟ್ರಿ? ಏನೂ ಇಲ್ಲ. ಈಗ ನಿಮ್ಮ ಮುಂಬಳಿಯಿಂದ ಬರುತ್ತಾ ಇರ್ತಾರೆ ರಾಜ, ನಿನ್ನ ಆಶ್ರಯ ಅಂದ್ರೆ ಪಂಡಿತ ರಾಜ ಅವರು ಪಕ್ಷದಲ್ಲಿದ್ರ, ಅವನನ್ನು ವಾಕ್ಯಾರ್ಥ ಕರೆಸಿ ಬರ್ತಾನೆ. ಬರ್ಲಾಗೇನು ಬಂದಂತೆ ಏಕೋಚರದಲ್ಲಿ ಅವನೇನು ಅನುಗ್ರಹ ಮಾಡಲಿಲ್ಲ, ಸಂತಾನ ಕೊಟ್ಟಿದ್ದೀರಿ ಅಂತ ಹೇಳಿ 10-11 ತಿಂಗಳು ಕಾಯಿ ಕುತ್ಕೊಂಡಿದ್ರು. ಪಕ್ಷದ ಹೆಸರು ಬಂದ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವರನ್ನು ನೋಡಿಯೇ ವ್ಯಾಸರಾಜರನ್ನ ನೋಡಿ ನಮಸ್ಕಾರ ಮಾಡಿ, ಸಾಮಾನ್ಯರಲ್ಲ, ಒಂದು ಹೆಚ್ಚು ಕಡಿಮೆ 1 ವರ್ಷ ಹಿಂದೆ ಇದ್ದೀರಲ್ವಾ, ನನ್ನ ಜೊತೆ ವಾಕ್ಯಾರ್ಥ ಮಾಡಬೇಕು ಅಂತ ನೀವು ಮೊದಲು ಮಾತಾಡಿದ್ರೆ ಎಲ್ಲವನ್ನೂ ಖಂಡನೆ ಮಾಡಿಬಿಡ್ತೀವಿ, ಪ್ರಯೋಜನ ಇಲ್ಲ. ನನ್ನ ಖಂಡನೆಗೆ ವಿಷಯರಾಗ್ಬಿಡ್ತೀವಿ. ನೀವು ಮೊದಲು ಮಾತಾಡಿದ್ರೆ ಕಡೆ ಮಾತು ನಂದು ಸಿದ್ಧಾಂತ ಮಾತಾಡ್ಬಿಡುತ್ತೆ. ಹಾಗಾಗೋದು ಬೇಡ. ಮೊದಲು ನಾನು ಮಾತಾಡ್ತೀನಿ, ನನ್ನ ಮಾತನ್ನು ಖಂಡನೆ ಮಾಡಬೇಡಿ. ನೀವು ನನ್ನ ಮಾತನ್ನ, ಆ ಮಾತನ್ನು ಅನುವಾದ ಮಾಡಿದ್ರೆ ಸಾಕು ಅಂತ ಹೇಳಿ 3 ದಿನ ಮಾತಾಡಿದಂತೆ. ವ್ಯಾಸರಾಜರನ್ನು ನೀನು ಆಡಿದ ಶಬ್ದಗಳನ್ನೇ ಆಡ್ತೋ, ಅದರ ಭಾವವನ್ನು ಹೇಳ್ತೋ, ಏನಂತ ಹೇಳಿ ಈ ಮಾತು ನೋಡಿ, ಆ ಶಾಲೆಯಲ್ಲಿ ನೋಡಿ ಸುತ್ತಾಗಿ ಬಿಟ್ಟ. ಅವನು ಆಡಿದ ಮಾತನ್ನೆಲ್ಲ ಆಡ್ತಾ ಹೋದ್ರು ವ್ಯಾಸರಾಜರು. ನಮ್ಮ ಗುರುಗಳು ಬೇಗಾಡಿದವರು ಹೆಚ್ಚು ಕಡಿಮೆ ಯಾವುದು ಬರೀಕಾಗಿಲ್ಲ. ಇನ್ನು ವ್ಯಾಸರಾಜರು ಇದ್ದಿದ್ರೆ ಏನು ಆಶ್ಚರ್ಯ. ಅದನ್ನ ನೋಡಿ 1-3 ತಾಸು ಕೇಳಿದ ಮೇಲೆ ಸಾಷ್ಟಾಂಗ ಬಿದ್ದು, ನೀವು ಮನುಷ್ಯರಲ್ಲ, ನಿಮ್ಮ ಗುರುಗಳು ಇದ್ದೇ ಇರ್ತಾರೆ, ನಿಮ್ಮ ಚಿಕ್ಕ ವಯಸ್ಸು ಎಲ್ಲಿದ್ದಾರೆ ಅವರು ಪ್ರಶ್ನೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಮುಳುಗಾಲದಲ್ಲಿ ಬಂದ. ಇದು ಇತಿಹಾಸ ನಮಗೆಲ್ಲ ಗೊತ್ತಿದೆ. ಮುಳುಗಾಲದಲ್ಲಿ ಬಂದು ಶ್ರೀಪಾದರಾಜರು ಎಣ್ಣೆ ಹಾಕೊಂಡಿದ್ರಂತೆ. ನಮಸ್ಕಾರ ಮಾಡಿದ. ನೀನ್ ಯಾರೋ ಅಂದ ಕೂಡಲೇ ಯದಧೀತಂ ತದಧೀತಂ, ನಾನು ಓದಿದ್ದನ್ನೆಲ್ಲ ಓದಿದ್ದಾರೆ. ನೀನು ಯಾರಪ್ಪ ಅಂದ್ರೆ ಯದನಧೀತಂ ತದಪ್ಯಧೀತಂ, ನಾನು ಓದದೇ ಇದ್ದಿದ್ದನ್ನೆಲ್ಲ ಓದಿದ್ದಾರೆ ಸ್ವಾಮಿ. ಅಲ್ವಾ ನೀನ್ ಯಾರೋ? ಪಕ್ಷಧರ ವಿಪಕ್ಷೋ ನಾವೀಕ್ಷಿ ವಿನಾ ನವೀನ ವ್ಯಾಸೇನ, ಪ್ರಾಚೀನ ವೇದವ್ಯಾಸ ದೇವರ ಬಗ್ಗೆ ನಾವು ಕೇಳ್ತೀವಿ. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ. ಈ ನವೀನ ವ್ಯಾಸರು ನಿಮ್ಮ ಶಿಷ್ಯರಂತೆ, ಅವರು ಸರ್ವಜ್ಞರಂತೆ ಇದ್ದಾರೆ ಸ್ವಾಮಿ. ಅವರು ಗುರುಗಳು ನೀವು ನೋಡಬೇಕು ಅಂತ ಬಂದೆ ಅಂತ 6 ತಿಂಗಳು ಆಗಿನ ಕಾಲದ ವಾಹನ ರಥವ ಇನ್ನೊಂದು ಬಂಡಿ ಮೇಲೆ ಕೂತ್ಕೊಂಡು ಶ್ರೀಪಾದರಾಜರಿಗೆ ನಮಸ್ಕಾರ ಮಾಡಿ ಶರಣಾಗಿ ಬಿಟ್ಟ ಅಂತ ಹೇಳಿದ್ರೆ ವ್ಯಾಸರಾಜರಿಂದ ಏನು ಅಂತ ಹೇಳಬೇಕು? ಮಂತ್ರಾಲಯ ಸ್ವಾಮಿಗಳು ಅಂತಾರೆ, ಟೀಕಾದಾಂಬೀಯ ಭಕ್ತು ವ್ಯಾಸತೀರ್ಥಾಲಯ ಕ್ಷಮಾಹ ಅಂತ. ವ್ಯಾಸರಾಜರು ಯಾವ ಮಟ್ಟದಲ್ಲಿ ಪಂಡಿತ ಮಂಡಲಿ ಕಾಣುತ್ತೆ. 20ನೇ ಶತಮಾನದ ಮಹಾಪಂಡಿತ ಅವರು ಅನಂತಕಟ್ಟ ಶಾಸ್ತ್ರಿಗಳು ಅಂತಾರೆ, ವ್ಯಾಸರಾಜರನ್ನು ನಾವು ಹೊಗಳಬಾರದು ಅಂತ. ಅನಂತಕಟ್ಟ ಶಾಸ್ತ್ರಿ ಅದ್ವೈತ ನ್ಯಾಯ ಮತ್ತು ಅದ್ವೈತ ಸಿದ್ಧಿಯಿಂದ ಕಲ್ಕತ್ತಾದಿಂದ ಪ್ರಿಂಟ್ ಮಾಡಿ, ಇವರು ಮನುಷ್ಯರನ್ನ ದೇವತೆಗಳು ಇಂತ ಇದೆ. ಗೊತ್ತೈತೆ ಇವತ್ತು ಮಾಯಾತಂತ್ರ ಮರಾತ್ಮಯಮಪನಯತಃ ಮಧ್ವ ಸಿದ್ಧಾಂತ ನಾಮ್ನಃ ನೇತ್ರಾಣಿ ವಕ್ತ್ರಯೋಪಿ ತ್ರಿಜಗತಿರ್ಹರೇಃ ಇಂಧತೆ ಯತ್ಪ್ರಬಂಧಾಃ ಯದ್ವಾಗದ್ವೈತ ವಿದ್ಯಾ ಕಲಕುಲಕುಲಿಚ ಪ್ರೌಢಿಮಾಢೌಕಲೇತಃ ಶ್ರೇಯೋ ಭೂಯೋ ವಿಲಭ್ಯ ಸುಮಹಿತಮಯ
ಗುರುಗಳೋತ್ತಮದಲ್ಲಿ ಹೇಳಬೇಕಾದ್ರೆ ನಾವು ಧನ್ಯರಲ್ವ. ಇಂಥ ಗುರು ಪರಂಪರೆ ನಮಗಿದೆಯಲ್ಲ. ದೊಡ್ಡ ಗುರುಗಳು, ಪುರಾಣಗಳು ಅನೇಕ ಕಡೆ. ಎನ್ನೆ ಹೇಳಿದ ನಾನು ಓಷ ಅಂತ ಗುರುವಾಗಿದ್ದ ಸಫರ್ಗೆ ದುಡ್ಡ ಸಂತ ದುಡ್ಡು ಬಗ್ಗೆ ಏನು ಈ ರೀತಿ ಕಾಲಪ್ರವಾಹದಲ್ಲಿ ಕೊಚ್ಚು ಹೋಗುವ ವ್ಯಕ್ತಿತ್ವಗಳನ್ನು ಇಟ್ಕೊಂಡು ಏನು ಮಾಡಬೇಕಾಗಿದೆ ಅಂತ ಶ್ರೀಪಾದರಾಜರ ಪೂರ್ಣಾನುಗ್ರಹವನ್ನ ಹೊಂದಿದ ವ್ಯಾಸರಾಜರು ಅಂತ ಹೇಳಿದ್ರೆ ಅತ್ಯದ್ಭುತವಾದ ವ್ಯಕ್ತಿತ್ವ. ಸಾವಿರಾರು ಪದಬದ್ಧ ಸುಧಾದಿಗಳನ್ನ ಅನಾಯಾಸವಾಗಿ ರಚನೆ ಮಾಡಿದ ಪ್ರಭುಗಳು. ಎಷ್ಟು ಹೇಳಬೇಕಾದಲ್ಲ ಮಧ್ವನಾಮದ ಬಗ್ಗೆ ನನ್ನ ಸ್ವಲ್ಪ ಹೇಳಿದ್ದೆ. ಇರಲಿ, ಇನ್ನೊಂದು ನನ್ನ ನೆನಪಾಯಿತು ಈ ಸಂದರ್ಭದಲ್ಲಿ. ಧರ್ಮರಾಜರು ಜೂಜಾಡಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಕಳೆದುಬಿಟ್ಟು ಇದಕ್ಕೆ ಹರಿಸಂಕಲ್ಪವೇ ಕಾರಣ. ಆದರೆ ಕೂಡಲೇ ಇನ್ನೊಂದು ಕಾರಣ ಇದೆಯಲ್ಲ. ಧರ್ಮರಾಜರು ಒಂದು ಪ್ರತಿಜ್ಞೆ ಮಾಡಿದ್ದರು, ಯಾರಾದರೂ ಜೂಜಿಗೆ ಕರೆದ್ರೆ ಆಡದೇ ಇರೋದಿಲ್ಲ, ನಾನು ಆಡೇ ಆಡ್ತೀನಿ, ಇದು ನನ್ನ ಪ್ರತಿಜ್ಞೆ. ಆಹುತೋಣ ನಿವರ್ತನೆಯ ಇತಿಮೇ ನಿಶ್ಚಿತ ಮತಿ ಇಂಥ ಧರ್ಮರಾಜರ ತೀರ್ಮಾನವಂತೆ. ಇಂಥ ಪ್ರತಿಜ್ಞೆ ಮಾಡಬಹುದ? ಏನು ಮಾಡೋದು? ಪ್ರತಿಜ್ಞಾ ಪಾಲನ ಧರ್ಮ ಕ್ಷತ್ರಿಯರಿಗೆ ವಿಶಿಷ್ಟತೆ. ಪ್ರತಿಜ್ಞಾ ಪಾಲನೆ ಕ್ಷತ್ರಿಯರಿಗೆ ಮುಖ್ಯ ಕರ್ತವ್ಯ. ಇಂಥ ಪ್ರತಿಜ್ಞೆ ಮಾಡಿದ್ದೇ ತಪ್ಪು ಅಂತ ಅಣಕ ಮಾಡ್ತಾರೆ ರಾಜರಿಗೆ. ನೋಡಿ, ನಾವೇನು ಹೋಗಲ್ಲ, ಏಕಾದಶಿ ಯಾವಾಗ ಕರೆದು ಬಿಡ್ತೀವಿ ಪ್ರತಿಜ್ಞೆ ಅಂದರೆ. ಇದು ಯಾರ ಕಲಿಪ್ರವೇಶದಿಂದ ಇಂಥ ಪ್ರತಿಜ್ಞೆ ಮಾಡಿದ್ದಾರೆ ಅಂತ ಆಚಾರ್ಯ ಹೇಳ್ತಾರೆ. ಸತ್ಯಕ್ಕೆ ಧರ್ಮ ಲೆತ್ತವನಾಡಿ ಅರ್ಥ ಭಾಂಡಾರವನೆಲ್ಲ ಮತ್ತೆ ವಿರಾಟರಾಯನ ಮನೆಯೊಳಗೆ ಗೊತ್ತಾದಳು ದ್ರೌಪದಿ ಒಂದು ಪರುಷ ಕಾಣ ಬೆಳೆದಿಂಗಳು. ಈ ಸಂಸಾರ ಕತ್ತಲೆ ಬೆಳೆದಿಂಗಳು ಏರುವ ದಂಡಿಗೆ ನೂರಾಳು ಮಂದಿಯು 3 ದಿನದ ಭಾಗ್ಯ ಜನ ಜನವು 100 ಸಾವಿರ ದಂಡವು ತೆತ್ತರೆ ರಂಗ ವಿಠಲನೆ ಗರಿಯಂಗೊರೆಯ ಕಾಣ ಬೆಳೆದಿಂಗಳು. ಈ ಸಂಸಾರ ಕತ್ತಲೆ ಬೆಳೆದಿಂಗಳು. ಘೋರ ಸಂಸಾರದಲ್ಲಿ ಸುಖವನ್ನು ಅಪೇಕ್ಷಿಸೋದು ಬಹಳ ತಪ್ಪು. ದೇವತೆಗಳೇ ಮನುಷ್ಯರಾಗಿದ್ದಾಗ ಇದನ್ನ ತೋರಿಸಿಕೊಟ್ಟಿದ್ದಾರೆ. ನಮ್ಮಂಥವರೆಲ್ಲ ಇದು ಪಾಠವಾಗಬೇಕು, ಅಮ್ಯೂಸ್ಮೆಂಟ್ ಆದ ಕೇಳಬಹುದು ಬಿಟ್ಬಿಡು. ಯಾವ ಆಚರಣೆ ಇದ್ದೇ ಇದ್ರೆ ಹೇಗಲ್ಲಿ ಅಂತ ಈ ಮಾತನ್ನ ಸ್ವಲ್ಪ ವಿರಾಮ ಕೊಟ್ಟು ಮತ್ತು ಇದೆ ಅಲ್ಲ ಹೇಳಬಹುದು. ಸ್ವಲ್ಪ ಇದನ್ನು ಹೇಳ್ತೀನಿ. ಮಂಗಳಾಚರಣೆ ಮಾಡಿದ್ದಕ್ಕೋಸ್ಕರ ರುಕ್ಮಿಣಿ ವಿವಾಹ ನಿನ್ನೆ ಸಂಜೆ ಆಗಿದೆ. ಆಮೇಲೆ ಮುಗ್ದೋಯ್ತಾ ಇನ್ನೂ 16,107 ವಿವಾಹ ಆಗಬೇಕು. 2ನೇ ವಿವಾಹ ಜಾಂಬವತಿ ವಿವಾಹ, ಅದಾದ ಮೇಲೆ ಸತ್ಯಭಾಮಾದೇವಿ ವಿವಾಹ. ಸತ್ಯಭಾಮಾದೇವಿ ವಿವಾಹದ ಉಪೋದ್ಘಾತ, ಆಮೇಲೆ ಜಾಂಬವತಿ ವಿವಾಹ 2ನೇದಾಗುತ್ತದೆ. ಸತ್ಯಭಾಮ ದೇವಿಯ ತಂದೆ ಸತ್ರಾಜಿತ. ಈ ಸತ್ರಾಜಿತನಿಗೆ ಸ್ವಲ್ಪ ವಿಚಾರ ಮಾಡಿ ಮಾತಾಡುವ ಸ್ವಭಾವ. ಯಾರಿಗೂ ತನ್ನ ಮಗಳು ಸತ್ಯಭಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಶತಧರ್ಮವನ್ನು ಕೊಡ್ತೀನಿ ಅಂತಿದ್ದ, 800 ಕೊಡ್ತೀನಿ ಅಂತಿದ್ದ. ಇನ್ನ ಕೃತವರ್ಗ 3 ಜನ ಕೊಡ್ತೀನಿ ಅಂತ ಹೇಳಿ ಕೃಷ್ಣ ಕೊಟ್ಬಿಡ್ತಾರೆ. ಯಾಕೆ ಕೊಟ್ಟ? ಸಮಂತಕೇನ ಮಣಿನ ಸ್ವಯಂ ಉದ್ಯಮಕ್ಕೆ ದತ್ತವ. ಸಮಂತಕ ಮಣಿ ಹೇಗೆ ಬಂತು?
ಚೌತಿ ಎಲ್ಲ ಕಥೆ ಕೇಳಿರ್ತೀವಲ್ಲ, ಅದು ಕಾರಣವಾಯಿತು ಕೊಡ್ಲಿಕ್ಕೆ. ಇವ್ ತಮ್ಮ ಹಾಕೊಂಡು ಹೋಗ್ಬಿಟ್ಟ, ಆಚಾರ ತಮ್ಮ ಅಂತ, ಒಂದ್ ಕಡೆ ಅಣ್ಣ ಅಂತೀರಿ. ಏನೇ ಇದ್ದರೂ ಕೂಡ ಇವ್ರು ಸತ್ತೋದ್ನಲ್ಲ, ಇವ್ರು ಸುಮ್ಮನೆ ಇರುವಾಗ ಹೆಂಡತಿ ಮುಂದೆ ಹೇಳಬೇಕ, ಇದು ಕೃಷ್ಣನ ಕೆಲಸನೇ ಇರಬೇಕು. ಚಿಕ್ಕ ವಯಸ್ಸಲ್ಲಿ ಸಣ್ಣ ಪುಟ್ಟ ಕಳ್ತನ ಮಾಡ್ತಾ ಇದ್ದ, ಈ ದೊಡ್ಡ ದೊಡ್ಡ ಕಳ್ತನಕ್ಕೆ ಅವರದೇ ಕೆಲಸ. ಯಾರೊಂದು ಹೇಳಬೇಡ ಅಂದ್ರೆ ಸರಿ ಒಬ್ಬರು ಮುಂದೆ ಹೇಳ್ತೀನಿ ಅಂದ್ರೆ ಪೂಜೆ ಮಾಡೋ ಆಟ ಮುಂದೆ ಹೇಳ್ತಾರೆ ಅಮ್ಮ ಹೆಂಡತಿ. ಆ ಆಚಾರ ಹೋಗಿ ಊಟಕ್ಕೆ ಕೂತಾಗ ಅವ್ರು ಹೆಂಡತಿ ಬಂದಂತೆ, ಅವಳು ಬಡಿಸೋದು ನಿಲ್ಲಿಸಿ 4 ಜನ ಕೇಳಿ ಆಮೇಲೆ ಹೇಳಿ ಎಲ್ಲಾರು ಇದು ನನ್ನ ಮಾತಲ್ಲ, ಕರುಣೆ ಕರುಣೆ ಜಮಂಜನ ಅಂತ ಭಾಗವತವೇ ಹೇಳುತ್ತೆ. ಆದಷ್ಟು ಫ್ಯಾಬ್ರಿಕೇಟ್ ಮಾಡಬಾರ್ದು ಅಂತ ಭಾಗವತ ಹೇಳ್ತಾ ನಮ್ಮ ತಲೆ ಮತ್ತು ತಲೆ ಹೇಗೆ ಈ ರೀತಿ ಕೃಷ್ಣನ ಕಿವಿಗೂ ರುಕ್ಮಿಣಿನೇ ಹಾಕಿದ್ದು. ಸ್ವಾಮಿ ಆ ಮುಂದೆ ಹೇಳಲ್ಲ ಅಂದ್ರೆ ಒಂದು ವಾರ್ತೆ ಏನು ಹೇಳುವುದು ಸರ್ವಜ್ಞಮೂರ್ತಿ. ಸತ್ರಾಜಿತನ ಮಡಿಯನ್ನು ಅಪಹಾರ ಮಾಡಿ ನೀವು ಅವನ ಪದಾರ್ಥ ಯಾರೋ ಹೇಳ್ತಾ ಇದ್ದಾರೆ, ನೀವೇನ ಅವರು ಅಲ್ಲ ಬೇಗ ಮಾಡಬೇಡಿ, ಯಾರು ಮುಂದೆ ಹೇಳ್ಬೇಡಿ. ದೇವರನ್ನ ನಗ್ತ ಮಲಗಿದ ನಾಟಕವನ್ನು ಮಾಡಿ ಬೆಳಗಾದ ಕೂಡಲೇ ಬಲರಾಮ ದೇವರು ಸಾತ್ಯಕಿ ಕೃತವನ್ನು ಮಾಡಿ ಯಾದವ ಗುಂಪನ್ನೆಲ್ಲ ಕರ್ಕೊಂಡು ಯಥಾ ಪ್ರಕಾರ ಶವ ಸಿಂಹ ಪ್ರಭೆಯನ ಸಿಂಹ ಕರಡಿ ಗುರುತು ಹಿಡ್ಕೊಂಡು ಒಂದು ಕೊಲೆ ಒಳಗೆ ಹೋಗ್ಕೊಂಡೆ, ನಾನು ನೋಡ್ಕೊಂಡ್ ಬರ್ತೀನಿ ಅಂತ. ಖಂಡಿತ ನೀನು ಒಬ್ಬನೇ ಹೋಗಪ್ಪ, ನನಗೆ ಅವ್ರಿಗೆ ಬಂದಿತ್ತು ಸಿಂಹನ ಮುಂದಾಕು ಬೇರೆ ನಾವ್ಯಾಕೆ ಹೋಗ್ಬೇಕು ಅಂತ ಆವತ್ತು ಬೇಡ ಅಲ್ಲಿ ಸಿಂಹ ಪ್ರಭೆಯನ ಬಗ್ಗೆ ಶ್ಲೋಕ ಹರಿವಂಶದಲ್ಲಿ ಇಲ್ಲ. ಆ ಮಗು ಎಲ್ಲಿಂದೋ ಗೊತ್ತಿಲ್ಲ, ಗಂಧೋಗಿ ಬಂದು ಸುತ್ತಾಗಿ ಗೊತ್ತಿಲ್ಲ, ಹೇಳೋದಿಲ್ಲ ಪುರಾಣ, ಕೆಲವೆಲ್ಲ ಹಾಗಾಗಿ ಕೊಡುತ್ತೆ. ಈ ದಿವ್ಯ ಪುರುಷರನ್ನು ನೋಡಿ ಒಮ್ಮೆ ಚೀರಿದಳು ಜಾಂಬವತಿ ದೇವಿ. ಮಲ್ಕೊಂಡಿದ್ದ ಆ ಬ್ರಹ್ಮದೇವರು ಆಕಳಿಸ್ದಾಗ ಕುದುರೆ ಹೆಚ್ಚು ಮಾರಿ ಬಂದು ವಿಚಾರ ಮಾಡದೆ ಪರಮಾತ್ಮನಿಗೆ ಬುದ್ಧಿ ಶುರು ಮಾಡ್ತಾರೆ. ಇವರೆಲ್ಲ 7 ದಿನ 12 ದಿನ ಎಲ್ಲ ಮಾಡಿಕೊಂಡಿದೆ. ಒಟ್ಟು 7 ದಿನ ಅಂದ್ರೆ 28 ದಿನ ಯುದ್ಧ ಮಾಡಿದ ಮೇಲೆ ಸಾಕು ನಿನ್ನ ಜೊತೆ ಇವರೆಲ್ಲ ಹೊರಟೋರು. ದೇವರಿಗೆ ಎಲ್ಲ ರಾಧಾರ್ಥರು ಕೂಡ ಮಾಡಬೇಕು ಅಂತಿದೆ ಪರಮಾತ್ಮನಿಗೆ. ಬುದ್ಧಿದ ದೇವರು ಚಡಪಡಿಸಿ ಹೋದ. ರಾಮಾಂಗನ ಇಷ್ಟ ದೈವ ಬಂದ ಕೌಸಲ್ಯ ಸುರ ಸಂಸೇವಿತ ಪದ ರಾಮ ಹರೇ ಕಂಸಾದ್ಯ ಸುರರ ಧ್ವಂಸಗೈದ ಯದುವಂಶೋದ್ಭವ ಕೃಷ್ಣ ಹರೇ ರಾಮ ಹರೇ ಜಯ ಕೃಷ್ಣ ಹರೇ ರಾಮ ರಾಮ ಹರೇ ಜಯ ಕೃಷ್ಣ ಹರೇ ಮುನಿಮಖ ರಕ್ಷಕ ಧನುಜ ರಕ್ಷಕ ಬೇಗ ಮುಗಿಸ್ಬೇಕು. ಪಡಿತರ ಸನ್ನುತ ರಾಮ ಹರೇ ಘನವರ್ಣಾಂಗ ಸುಮನ ಸರೊಡೆಯ ವನದಾಸರ ಪಿತ ರಾಮ ಹರೇ ಜಯ ಜಯ ಕೃಷ್ಣ ಹರೇ ರಾಮ ರಾಮ ಹರೇ ಕೃಷ್ಣ ಕೃಷ್ಣ ಹರೇ. ಖಂಡಿಸಿದ ಶಶಿರ ಚಂಡಾಡಿದ ಕೋರಂಡ ಪಾಡಿ ರಾಮ ಹರೇ ಪಾಂಡುತನಯ ಚಂಡ ಕೌರವರ ಹಿಂಡು ಕೆಡಗಿಸಿದ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ ರಾಮ ರಾಮ ಹರೇ ಕೃಷ್ಣ ಕೃಷ್ಣ ಹರೇ. ಸ್ವಾಮಿ ನೀವು ಬುದ್ಧಗುಟ್ಟನ ಕೂಡಲೇ ನಾನು ಹೇಗೆ ಹೇಳಿತ್ತು ಆಗ್ತಾ ಇಲ್ಲ ಸ್ವಾಮಿ.
ಅವನಿಗೆ ಯೌವನವನ್ನು ಕೊಟ್ಟು ಮೇಲುವಂತ ಮಣ್ಣಿಗೆ ತಾಕಿ ಸ್ವಲ್ಪ ಮಾದರಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿದ ನಂತರದಲ್ಲಿ ಮಣಿ ಕೊಳ್ಳಿಕ್ಕಂತ ನೀನೇ ಆಗಿ ಕೇಳಿದ್ದಲ್ಲ ದೇವ್ರು ಕೇಳಿದ್ದೆ ಹೇಳಿರಲ್ಲ ಏನೋ ಆಗಿ ಕೇಳಿದ್ದೆ ನೀನೇ ಇಟ್ಕೊಂಡ್ಬಿಟ್ಟ. ಇದಾದ ಮೇಲೆ ದಕ್ಷಾನಾಕನ್ಯ ಪಾಂಡವ ಕುಂತಿಂಚ ಕುಲ್ಯಕರಣೆ ಸಹರಾಮ ಗೆಲುವು ಪಾಂಡವರನ್ನ ಅರಣ್ಯ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಎನ್ನುವ ವಾರ್ತೆಯನ್ನು ಕೇಳಿ ಅಲ್ಲಿ ಬಂದಿದ್ದಾನೆ ಧರ್ಮಕ್ಕೆ ಎದುರುಬೇಕು ಅಂತ ಅರ್ಜುನ ದೇವರನ್ನು ಬಂದ ವೇಳೆಯಲ್ಲಿ ಎಲ್ಲ ಆಯಿತು. ಇಬ್ಬರು ಸುಳ್ಳೆ ಆಯ್ತು. ದುರ್ಯೋಧನ ಪುರುಷಾಧಮ ಪುರುಷೋತ್ತಮ ಸತ್ತೋರು ಇಬ್ಬರು ಕಣ್ಣೀರಿನ ಅರ್ಥ ಮಾಡಿದ ಮೇಲೆ ಇವರು ಅಲ್ಲಿ ಹೋಗಿದ್ದಾನೆ. ಈ ಅಕ್ಕರು ಕೃತಪರಮ ಇಬ್ಬರು ಕೂಡ ಕಲ್ಯಾಣದಿಂದ ಅಲ್ಲೋ ಸತ್ಯಭಾಮೆಯನ್ನು ನಮಗೂ ಕೊಟ್ಟಿದ್ದಾರೆ, ನಿಮಗೂ ಕೊಟ್ಟಿಲ್ಲ, ನಿಮಗೂ ಕೊಟ್ಟಿಲ್ಲೋ ಶತ್ರುಧರ್ಮ, ಸುಮ್ಮನೆ ಇದ್ದೀಯಲ್ಲ ಅಂದ್ರೆ ಏನ್ ಮಾಡೋದಪ್ಪ? ಅಹೋದುರಂತ ಬಲವತ್ತಿರೋಚಿತ ಓದಲಿಲ್ಲ ನಿಜ. ಈಗ ಹೋದ್ರೆ ದೊಡ್ಡ ಬಲರಾಮರು ಸುಮ್ಮನೆ ಬಿಡ್ತಾರ. ಸರಿ, ಇವ್ರ ಮಾತನ್ನು ಕೇಳಿ ಆ ಊಟ ಋಣತ್ಯ ಆಸಾಧ್ಯ ಪಶುವಾರ ಮಮಾರೇ ಎಲ್ಲ ಯಾರ ಮಾತನ್ನು ಕೇಳದೆ ಒಂದು ಸಾಕಿ ಮಡಿಗೆ ನಡ್ಕೊಂಡು ಬರ್ತಾರೆ. ಸತ್ಯಭಾಮಾದೇವಿ ಆ ದೇಹವನ್ನ ತೈಲ ತೋಡಿ ಕಲಿಕ ಎಣ್ಣೆ ಇದ್ರಿಗೆ ಹಾಕಿ ಕೊಬ್ಬರಿಗೆ ಹಾಕಿ 14 ದಿನ ಅವಳು ಬಂದು ಓಂ ತಕ್ಕಳಂತೆ ಸ್ವಾಮಿ ನಮ್ಮ ಬಂದು ತಾಯಿ ಇವರು ಸತ್ಯಭಾಮಾದೇವಿ ನನ್ಗಿಂತ ಹೆಚ್ಚು ಅಳ್ತಾ ಇದ್ದೀವಿ, ಎಷ್ಟು ಪ್ರೀತಿ ನಮ್ಮ ಅಪ್ಪನ ಮೇಲೆ ಅಳು ಸಾಕಲ್ಲ. ಸುಳ್ಳು ಯಾವ ಬೇಗ ಪ್ರಾರಂಭ ಮಾಡ್ಕೊಂಡು ಯಾವ ದೇವರು ಯಾಕಂತ ಅಂದ್ರೆ ಭಾಗವತ ಹೇಳುತ್ತೆ, ಯೋಗ ರೀತಿಯ ಯೋಗವನ್ನು ಅನುಸರಿಸಿ ಅಳಬೇಕು. ಅದು ಭಾವ ಸ್ವಂತ ಅಳ್ಳಿಲ್ಲ ಅಂದ್ರೆ ಅವರು ಸುಮ್ಮನೆ ಬಿಡ್ತಾರೆ. ಹೆಂಡತಿ ನಮ್ಮಪ್ಪ ಸತ್ತ ಅಳ್ಳಿಲ್ಲ, ನಿಮ್ಮಪ್ಪ ಸಾಯದ್ರೆ ನನಗೂ ಬರುತ್ತೆ ಅಂತ ಅದಕ್ಕೆ ಯಾಕೆ ಚಿಂತೆ ಅಂತ ಭಾಗವತ ಹೇಳ್ಕೊಳ್ಬೇಕು ನೋಡಿ. ಆಮೇಲೆ ಬಂದ ಅಲ್ಲ ಮಾವನ ಸ್ವಂತ ಸುಮ್ಮನೆ ಬಿಡಬಾರ್ದಲ್ಲ. ದೇವರು ಬಲರಾಮರು ಬರೋದು ನೋಡಿ ಶಕ್ತಧರ್ಮ ಗಂಡಾಪುರ ಹುಡುಗರು ಅಕ್ರೂರ ನೋಡು ನೀವು ಸಹಾಯ ಮಾಡ್ತೀನಿ ಅಂತೀವಿ, ಬಲರಾಮರು ಬರ್ತಾ ಇದ್ದಾರೆ, ಏನ್ ಮಾಡಲಿ? ಎಷ್ಟಂತ ಹಾಡಿನ ಶೈಲ ಮುಖ್ಯಮಾಟ ಬೇಕೆ ಏನಪ್ಪ, ಒಂದು ಕೈಯಿಂದ ಬೆಟ್ಟವನ್ನು 7 ದಿನ ಎತ್ತಿಟ್ಟು ಜಗತಿ ಲುಂಪತಿ ಲೀಲಯ ಜಗತ್ತಿನಲ್ಲಿ ವಿದ್ಯಾರ್ಥಿಗಳನ್ನು ಮಾಡೋರು ದೊಡ್ಡನಿಗೆ ಲೀಲನು ಅವ್ರು ಸುದ್ದಿ ಹೋಗ್ತಾರೆ. ಸಹಾಯ ಮಾಡ್ತೀವಿ ಅಂತಿದ್ರು ಅಂತಿದ್ವಿ, ನಮ್ದು ಅಲ್ಲಿಲ್ಲ. ಇಷ್ಟಂ ಸತ್ಯಂ ಅಂತ ಬೇರೆ ಇದೆ. ಇಷ್ಟ ಮಿಥ್ಯೆ ಆಗೋದು ಹೇಗೆ? ವಿಶ್ವ ಸತ್ಯ ಅಂತ ಹೇಳಿದಪ್ಪ, ನಾ ಹೇಳಿ ಸತ್ಯ ಅಂತ ಹೇಳಿರಲ್ಲ, ಅದು ಮಾತ್ರ ವಿಶ್ವ ಮಿಥ್ಯ ಅಂತ ಕುತರ್ಕ ಮಾಡೋದೇ ಮಾಡ್ತಾರೆ. ಹೀಗೆಲ್ಲ ಹೇಳಿ ನಾವು ಇದ್ದೀವಿ, ಅವನು ಇದ್ದೇ ಇದ್ದ, ಈಗ ಸಾಯಬೇಕಾಗಿದೆ. ಅಲ್ಲ ವಿಪರೀತ ಮಳೆ ಹಾಕಿದೆ, ಬರುವಾಗಿದೆ, ಮೋಡ ಹಾಕಿದೆ, ಎಲೆನೂ ಹಾಕಿಟ್ಟಿದೆ, ಬಡಿಸ್ಕೊಂಡ ನೈಟಿ ಬಡಿಸ್ಕೊಂಡ ಸಾರು ಹಾಕ್ಬೇಕಾದ್ರೆ ಮಳೆ ಬಂತು, ಸಾರಿಂದ ನೀರು ಅವನಿದ್ದ. ಇವ್ರು ಬಿಡಿ ಏನ್ ಪಡ್ಕೊಳ್ಳಿ, ದೇವರು ನಮ್ಮ ಭಾಗಕ್ಕೆ ಇರ್ಬೇಕಲ್ಲಿ. ವಿಠಲಾಪಟ್ಟಣ ತನಕ ಹೋಯ್ತು. ಇವರು ಮಡಿಯನ್ನ ಅಕ್ರೂರನ ಕೈಲಿಟ್ಟು ಓಡಿಬಿಟ್ಟಿದ್ದಾರೆ. ಆ ಕುದುರೆ ಕರ್ತವ್ರು ಅಣ್ಣ ಇಲ್ಲೇ ಸುತ್ತ ದೇವರು ಓಡಿದ. ಸ್ವಲ್ಪ ದೂರ ಹೋದ್ಮೇಲೆ ಅದನ್ನು ಕೊಂದಾಕಿ, ಅಣ್ಣ ಅವನನ್ನೇನೋ ಕೊಂದಾಕರೆ ಮಣಿ ಅವನಲ್ಲಿಲ್ಲಲ್ಲ ಅಂದ್ರೆ ಅವರಲ್ಲ ಯಾಕಿಲ್ಲ ರೈತರಿಗೆ ಅಧಿಕಾರ ಕೊಟ್ಟಿದ್ದೀವಿ, ನಾನು ನಿನ್ನೆ ಹೋಗಬೇಕಾಗಿತ್ತು ಹೇಳಿ ಭಗವಂತನ ವಿರೋಧ ಮಾಡಿ 5 ವರ್ಷ ದ್ವಾರಕಾಪಟ್ಟಣಕ್ಕೂ ಹೋಗದೆ ಮಿಥಿಲಾಪಟ್ಟಣದ ರಾಜೇಶನಾಗಿತ್ತು. ಅದನ್ನೇ ಮೊನ್ನೆ ಹೇಳಿದೆ, ಸುಮಂತಕಾರ್ಯ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್
ಎಂದು ಭಗವದ್ ವಿರೋಧ ನಮ್ಮಿಂದ ನಡೆಯುತ್ತೋ ಅದು ಇಂಟೆನ್ಷನ್ ಆಗಿ ಆ ಬದುಕ ವಿಚಾರಪಡ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗುರುಗಳಲ್ಲಿ ಭಗವಂತನಲ್ಲಿ ಯಾವುದೇ ರೀತಿಯಾದ ವಿರೋಧವನ್ನು ಮಾಡಬಾರದು. ಬೇರೆ ಮಾಡಿದ್ರೆ ತಕ್ಕಬೇಕಲ್ಲ ದೇವರ ವಿರೋಧ ಮಾಡಿ. 5 ವರ್ಷ ಆದ ಮೇಲೆ ಬಲರಾಮಯ್ಯವರು ದೇವರ ದರ್ಶನ ಇದೆ ಸಾಕಾಗುತ್ತಿತ್ತು. ಅಕ್ರೂರನನ್ನ ಕಾಶಿಪಟ್ಟಣದಲ್ಲಿ ಅಕ್ಕಿ ಮನೆ ಅಮ್ಮನ ಅವರ ಅಕ್ರೂರನಿಗೆ ಅಲ್ಲಿಂದ ಅವರು ಬಂದ ಅಲ್ಲಪ್ಪ ಅಗ್ರೇನೋರು ಕಥಾ ನಮ್ಮನ್ನ ತಪ್ಪು ತಿಳ್ಕೊಂಡಿದ್ದಾರೆ. ಮಣಿ ನಿನ್ನಲ್ಲೇ ಇದೆ, ನನ್ನ ಗೊತ್ತು ಇದೆಯಲ್ಲ, ತೋರಿಸಿ. ಯಾಕೆ ನಾನು ಮಗ ಕಳ್ಳ ನಾನು ಏನು ಮಾಡೋದು ನಿನ್ನ ವಸ್ತ್ರದಲ್ಲಿ ಬಚ್ಚಿಟ್ಕೊಂಡ ಸಮಂತಕ ಮಣಿಯನ್ನ ತೋರಿಸಿದ. ತೋರಿಸಿದ ದೇವರು ಆ ಚೂರಾಯ್ತು. ನನ್ನ ತಮ್ಮನ ಸಂಪಾದನೆ ನಂಬಬೇಕು ಬಲರಾಮಯ್ಯ ಶ್ರೀಮಂತಕ ಮಣಿಯಲ್ಲ. ಇದಕ್ಕೆ ಹೆಚ್ಚು ಕಡಿಮೆ 2 ಬಂಗಾರ ಕೊಡುತ್ತೆ. ಅದಿದ್ದಲ್ಲಿ ರೋಗ ರುಜಿನ ಯಾವುದೂ ತೊಂದರೆ ಇರುವುದಿಲ್ಲ. ಇನ್ನು ಸತ್ಯಭಾಮಾದೇವಿ ನಂಗಬೇಕು, ಜಾಂಬವತಿ ನನ್ನ ಮದುವೆನೇ ನಮ್ಮಪ್ಪ ಕೊಟ್ಟಿದ್ದು ನಂಗಬೇಕು. 3 ಜನ ನಂದು ನಂಗೆ ಶುರು ಮಾಡಿ ಬಾಯಿಂದ ಆಡ್ತಾ ಇಲ್ಲ. ಅವ್ರು ನೋಟ ಹಾಕಿದೆ. ದೇವ್ರು ಏನ್ ಮಾಡ್ಬೇಕಾಗುತ್ತಾ ದೇವ ಭಕ್ತಂತೆ ಎಲ್ಲೋ ಕಡೆ ಇರಬೇಕು. ಅದು ಇಂಡಿವಿಜುವಲ್ ಪ್ರಾಪರ್ಟಿ ಆದರೆ ಕಷ್ಟ ಆಗುತ್ತೆ. ನೀನೇ ಇಟ್ಕೊಳ್ಪ ಅವನಂತ ಈ ಮಣಿ ಕೊಟ್ಟರೆ ಊರು ಬಿಟ್ಟು ಹೋದ್ರೆ ನನಗೆ ಕೊಡ್ಬಿಟ್ಟ ದೇವರು ಅಂತ ಸಂಕೋಚವಾಗಿದೆ. ಇನ್ನೊಂದು ಮಾತಿದೆ, ಸತ್ಯಭಾಮ ಪಿತೃಧನಂ ಹರೇಶ್ಚಿತ್ತ ಮಜಾನತಿ ಜಂಬವಕ್ರಮಿಶುಕಾರ್ಥಂ ಪಿತ್ರಾದತ್ತಂ ಭವೇತಿಹ. ಸತ್ಯಭಾಮಾದೇವಿಯರು ಹರಿಚಿತ್ತವನ್ನು ತಿಳಿಯದೆ ಇದು ನಂಗಬೇಕು ಅಂತ ಅಪೇಕ್ಷೆ ಬಿಟ್ಟರೆ ನಾಟಕ ಅನ್ಕೋಣ. ಭಾಗವತ ಹರೇಚಿತ್ತವನಾಯತಿ, ಹರಿಚಿತ್ತವನ್ನು ತಿಳಿಯದೆ ಅಪೇಕ್ಷೆ ಪಟ್ಟಂದ್ರೆ ಪರಶುಕ್ರದಲ್ಲಿ 2ನೇ ಮೊದಲನೇ ಅವಳು ಅಮ್ಮ, ಆಮೇಲೆ ಬ್ರಹ್ಮವಾಯುಗಳು ಭಾರತೀಯ ಸರಸ್ವತಿಯರು. ಹೀಗಾದರೂ ಹೇಗೆ ಅಂದರೆ ಸರ್ಗಧರ್ಮದಿಂದ ಇದಕ್ಕೊಂದು ಉಪಾಯ ಮಾಡಬೇಕು. ಸತ್ಯಭಾಮ ಬಿಡಿ ಪದ ಮಾಡಬೇಡಿ. ಸತ್ಯಭಾಮ ಪಿತೃಧನಂ, ಸತ್ಯಭಾಮಾದೇವಿಯ ತಂದೆ ಸತ್ರಾಜಿತನ ಸಂಪಾದನೆ ಮೂಲಭೂತವಾಗಿದೆ. ಜಾಂಬವತಿ ಹರೇ ಚಿತ್ತ ಮಜಾನತಿ ಶುಲ್ಕಾರ್ಥಂ ಅಪೇಕ್ಷಿತವತಿಯ ಚೆನ್ನಾಗಿದೆ. ಸತ್ಯಭಾಮ ಯಾಕೆ ಅಪೇಕ್ಷೆ ಪಡ್ತಾಳೆ? ಈ ನಾಟ್ಯ ಮಾಡೋ ಕೆಲಸವಿಲ್ಲಲ್ಲ ಅಂತೇಳಿ ಯೋಚನೆ ಮಾಡಿ ಇದನ್ನ ಕೇಳಿದ್ರೆ ಅಪಕೀರ್ತಿ ಪರಿಹಾರ ಆಗುತ್ತೆ. ಇಲ್ಲಿವರೆಗೂ ಸಮಂತಕ ಉಪಾಖ್ಯಾನವೇ ಹೊರತು ಸಿಂಹಪ್ರಸೆಯಲ್ಲಿ ಸಿಂಹವು ಜಾಂಬವತಃ ಅಂತ ಕೇಳಿಬಿಡ್ತಾರಲ್ಲ. ಅದರಿಂದ ಅದೆಲ್ಲ ನಾವು ಭಾರತೀಯರಿಗೆ ತಿಳಿಯಬೇಕು. ಮುಂದೆ
ಕಂಗಲಿ ಕಾತಕೋ ನರಕಾಸುರನನ್ನ ಸಂಹಾರ ಮಾಡಿ ಅವರ ಸೆರೆಮನೆಯಲ್ಲಿ ಬಂದಿಯಾಗಿದ್ದ 16,100 ಮಂದಿಯನ್ನು ತಾಸಾ ಮುಹೂರ್ತ ಏಕಸ್ಮಿನ್ ಒಂದೇ ಮುಹೂರ್ತದಲ್ಲಿ ಮದುವೆ ಆದರಂತೆ. ಅತಿಥ್ಯಾತ್ರ ಶಕ್ತ. ನೀನು ಮಕ್ಕಳು ಎಷ್ಟು ಅಂದ್ರೆ ಒಂದೊಂದು ಹೆಂಡತಿಯಲ್ಲಿ 10 ಗಂಡು 11 ಹೆಣ್ಣು. 8 ಹೆಂಡತಿಯರು ಮತ್ತು ಹೆಣ್ಣು ಮಕ್ಕಳು. ಗಂಡು ಮಕ್ಕಳು ಮಾತ್ರ 14,108 ಅಷ್ಟು ಮಕ್ಕಳು. ನಾಮಕರಣ ಎಲ್ಲಿಂದ ಮಾಡುತ್ತಪ್ಪ ಅಂತ ದೊಡ್ಡ ಪ್ರಶ್ನೆ ಬರುತ್ತಿದೆ. ಏನು ಆಶ್ಚರ್ಯ! 80 ಮಕ್ಕಳುಗಳ ಹೆಸರನ್ನು ಹೇಳ್ತಾರೆ ಭಾಗವತದಲ್ಲಿ. ಹೀಗೆ ಭಗವಂತ ವಿಚಿತ್ರ ಲೀಲೆಗಳನ್ನ ಮಾಡಿದ್ದಾರೆ. ಅವರು ಮಾಡುವ ಪ್ರತಿಕ್ರಿಯೆಯು ಅದ್ಭುತ, ಆಶ್ಚರ್ಯ. ಅವರನ್ನು ಆಶ್ಚರ್ಯ ಅಂತಲೇ ಕರೆದಿದ್ದಾರೆ. ಲಕ್ಷ್ಮೀದೇವಿ ಬ್ರಹ್ಮದೇವರಿಗೆ ಅವರೆಲ್ಲ ಕ್ರಿಯೆಗಳು ಆಶ್ಚರ್ಯ ಅಂದ್ರೆ ಸಾಮಾನ್ಯರಿಗೆ ಸುಳ್ಳು ಅನಿಸಿರುತ್ತೆ. ನಮ್ಮಂಥ ಭಾಗ್ಯ ನಮಗೆ ಹಾಗೇನು ಅನಿಸಿಲ್ಲ.
ಇದೆಲ್ಲ ಅದ್ಭುತ ಅತ್ಯಾಶ್ಚರ್ಯವಾದದ್ದು. ಇದು ಕೇಳೋದ್ರಿಂದ ಅಂತಃಕರಣ ಶುದ್ಧಿ ಆಗತ್ತೆ. ಅವರ ಮಕ್ಕಳದ ಪ್ರಭಾವ ಏನು, ಆ ಪ್ರತಿಯೊಂದ ಅವತಾರ ಮಾಡಿದ್ದು, ಈಗೆಲ್ಲ ವಾರ್ತೆಗಳನ್ನೆಲ್ಲ ಹೇಳ್ತಾ ಬಂದ ಮೇಲೆ ಈ ಸಾಂಬ ಅಂತ ಜಾಂಬವತಿ ಮಗ, ಅವ್ರು ಯಾರೋ ಅಲ್ಲ, ಷಣ್ಮುಖನೇ ಮನ್ಮಥನೇ. ಪಾಂಡವರು ವನವಾಸಕ್ಕೆ ಹೋದ ವೇಳೆಯಲ್ಲಿ ದುರ್ಯೋಧನ ಮಗಳು ಲಕ್ಷಣಾದೇವಿಯನ್ನ ತೆಗೆದುಕೊಂಡು ರಥದಲ್ಲಿ ಕೂಡಿಸ್ಕೊಂಡು ಬಿಟ್ಟಾರ. ಅವರು ಒಳ್ಳೆಯ ಪರಾಕ್ರಮಿ. ದೇವರು ಪರಾಕ್ರಮ ಅಭಿವ್ಯಕ್ತಿ ಆಗಲಿ ಸಂಕಲ್ಪ ಮಾಡಿದ್ರೆ ಕರ್ಯೋ ಯಾರೇನು ಮಾಡಲಿಕ್ಕಾಗಲಿಲ್ಲ. ಹಿಂದಿನಿಂದ ಅವರು ಇಲ್ಲದ ದುಡ್ಡು ಮಾಡಿ ಕೊಲ್ಲಿಕ್ಕೆ ಭಯ, ಅಭಿಮನ್ಯುವನ್ನು ಕೊಂದಾಕಿದ್ರಲ್ಲ, ಹಾಗೆ ಮಾಡಿ ಶ್ರೀ ಗೋಪಿನಾಥದೇವರು ಇದು ದ್ವಾರಕಾಪಟ್ಟಣಕ್ಕೆ ವಾಸೆ ಬಂದಾಗ ಸಾತ್ಯಕಿ ಅರ್ಜುನನ ಶಿಷ್ಯ ಪಾಂಡವ ಪಕ್ಷಪಾತಿ ಅವರಂತ ನಾವೇ ಯುದ್ಧಕ್ಕೆ ಹೋಗೋದು ಸರಿ ಹೋಗ್ತಾ ಇರಲಿಲ್ಲ, ನಮ್ಮನ್ನು ನೆಪ ಸಿಕ್ಕಿದೆ ಹೇಗಿದ್ದರು ಅವನ್ನೆಲ್ಲ ಸಂಹಾರ ಮಾಡಿ ನಮ್ಮ ಗುರುಗಳ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡ ಬನ್ನಿ ಯುದ್ಧಕ್ಕೆ. ಶ್ರೀರಾಮಚಂದ್ರದೇವರು ಶ್ರೀ ಧೀರೇಂದ್ರ ತೀರ್ಥರಾರ್ಚಿತ ಶ್ರೀರಾಮಚಂದ್ರದೇವರು ಬಲರಾಮ ದೇವರಿಗೆ ಯಾವಾಗಲೂ ದುರ್ಯೋಧನ ಪಕ್ಷಪಾತ ಏನ್ ಮಾಡ್ತಾರೆ ಅವರು ಹಾಗೆ ಸುಮ್ಮನೆ ಏನು ಮಾತಾಡ್ತಾರೆ, ಹುಡುಗಿ ಮಾತಾಡಬೇಡ, ನಾನೊಂದು ಓಲೆ ಕೊಟ್ಟು ಕಳಿಸ್ತೀನಿ, ನಮ್ಮ ಮಗ ಸೊಸೆ ಕೊಟ್ಟು ಕಳಿಸ್ತಾರೆ, ಮದುವೆ ಮಾಡಿದ್ರೆ ದೇವರಂತ ಹಾಗೆಲ್ಲ ಬೇಡ, ನೀನೇ ಹೋಗಿ ಅಣ್ಣ. ಓ ಶಿಕ್ಷಕರನ್ನು ನೋಡಿ ಭಾಳ ದಿನ ಆಯ್ತು, ಹೋಗಿ ಬರ್ತೀನಿ ಅಂತ ಒಳ್ಳೆ ಹೊರಟರು ಬಲರಾಮ ದೇವರು. ಉದ್ಧವ ಜೊತೆ ನೀರು ಹೋಗು, ಉದ್ಧವನನ್ನು ಕೊಟ್ಟು ಕಳಿಸಿದ್ರು. ಹೋಗಿ ವಾರ್ತೆ ಬಂತು, ಗುರುಗಳು ಬಲರಾಮ ದೇವರು ಬಂದಿದ್ದಾರೆ ಅಂತ. ಅವನು ಆ ಮಾವ ಇದ್ದಾರಲ್ಲ ಶಕುನಿ ಇಬ್ಬರು ಸೇರಿ ಬಂದರು. ಗುರುಗಳೇ ನಾನೇ ಬರ್ತಾ ಇದ್ದೀನಿ, ನೀವು ಯಾಕೆ ಶ್ರಮ ತಗೊಂಡ್ರಿ? ಶ್ರೀ ಅದಕ್ಕೆ ಅವನು ಆಡಿದ ಮಾತು ಏನು ಗೊತ್ತಾ? ಆಡುವುದು ಖುಷಿಯಾಗಿ ಶ್ರೀ ಶ್ರೀ ಲಕ್ಷ್ಮೀನಾರಾಯಣ ದೇವರು ಶ್ರೀ ಹರಿಗ್ರೀವದೇವರು ಶ್ರೀ ಶ್ರೀಪಾದರಾಜರ ಶ್ರೀ ಹರಿಗ್ರೀವದೇವರು. ದುರ್ಯೋಧನಿಗೆಲ್ಲ ಬೈದ ಮೇಲೆ ಆ ಸಂದರ್ಭದಲ್ಲಿ ಈ ಎಲ್ಲ ಹುಚ್ಚುಗಳೆಲ್ಲ ಸೇರಿದ್ರು. ಕೃಷ್ಣ ನನ್ಗೇನ್ ಮಾಡಬೇಕು, ಏನ್ ಮಾಡಬೇಕು, ನಮ್ಮನ್ನೆಲ್ಲ ಚಳ್ಳೆ ಹಂಚಿಬಿಟ್ಟಿದ್ದಾರೆ. ನನ್ನ ಮೂಲಗಳು ಪೂಜಿತ ಶ್ರೀ ಶ್ರೀಪಾದರಾಜರ ಸತ್ವಲಬ್ಧ ಶ್ರೀ ರುಕ್ಮಿಣೀದೇವಿಯರು ಜಾಂಬವತಿ ಮಾತ್ರ ಪೂಜಿತ ಶ್ರೀ ಶ್ರೀಪಾದರಾಜರ ಸತ್ವಲಬ್ಧ ಶ್ರೀ ರುಕ್ಮಿಣೀದೇವಿಯರು ಹೀಗೆ ಪೂಜಿತ ಶ್ರೀ ಶ್ರೀಪಾದರಾಜರ ಸತ್ವಲಬ್ಧ ಶ್ರೀ ಸತ್ಯಭಾಮಾದೇವಿಯರು ಜಾಂಬವತಿ ಪಾರ್ಥ ಪೂಜಿತ ಶ್ರೀ ಶ್ರೀಪಾದರಾಜರ ಸತ್ವಲಬ್ಧ ಶ್ರೀ ಸತ್ಯಭಾಮಾದೇವಿಯರು. ಹೀಗೆ ಬಲರಾಮನಿಗೆ ಏನು ಆಟ ಬೇಕು ಅಂದರೆ ಜಾಂಬವತಿ ಪಾರ್ಥ ಪೂಜಿತ ಶ್ರೀ ಶ್ರೀಪಾದರಾಜರ ಸತ್ವಲಬ್ಧ ಶ್ರೀ ರಂಗವಿಠಲದೇವರು ಜಾಂಬವತಿ ಪಾರ್ಥ ಪೂಜಿತ ಶ್ರೀ ಶ್ರೀಪಾದರಾಜರ ಸತ್ವಲಬ್ಧ ಶ್ರೀ ರಂಗವಿಠಲದೇವರು. ಈ ರುಕ್ಮಿ ಒಂದು ಮಾತಾಡ್ತಾರೆ. ಗೀತಾಭಾಷ್ಯ ಪುಸ್ತಕ ಶ್ರೀ ಪದ್ಮಾವತೀಂದ್ರ ಹಸ್ತಪತಿ ಗೀತಾಭಾಷ್ಯ ಪುಸ್ತಕ. ಹೀಗೆ ಸತ್ಕಾಗ ಸಮಾಧಾನ ಆಗುತ್ತೆ. ಈಗ ಮಾಡಬಾರ್ದಾಗಿಟ್ಕೊಂಡ್ರು ಅಣ್ಣನೂ ನಂಬ್ಕೊಳ್ತಾರೆ, ಏನೂ ಮಾತಾಡಿಲ್ಲ, ಸುಮ್ಮನೆ ಇರುತ್ತಾರೆ. ಅದಕ್ಕೆ ದೇವರು ಯಾರು ಏನ್ ಬೇಕಾದ್ರೆ ಅನ್ಬೋದು. ನಮ್ಮಂತಾವು 2 ಅಕ್ಷರ ಬಂದ ಬಂದ್ಬಿಟ್ಟ ಅಂತಾರೆ ದೇವರು. ನಿರ್ಮಲಿಗೆ ಸರ್ವಜ್ಞ ಮೂರ್ತಿ ಸ್ವತಂತ್ರ ಜಗದ್ಗುರು ಶ್ರೀ ಮಧ್ವಾಚಾರ್ಯರಾಗಿದ್ದ ಶ್ರೀ ಗೋಪಿನಾಥದೇವರು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಸಂಸ್ಥಾನ ಪ್ರತಿಮಾ ಶ್ರೀ ಗೋಪಿನಾಥದೇವರು ಸಂಸ್ಥಾನ ಮೂಲ ಪ್ರತಿಮಾ. गोपीनाथं वेणुधरं चक्रबिम्बधरं श्रीमत्पत्रावतार्यापतितं नौमि वापतिं कृष्णाय वरेन्द्राय भयमुद्राय विघ्नेनाथाय विघ्नेशाय नमो वेदान्तवेदिने.